ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 50 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 5 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು, ಹಾಗೆ ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆ ಏನು, ಹಾಗೆ ನೀವು ಕೇಳಿರೋಂಥ ಒಂದಷ್ಟು ಪ್ರಶ್ನೆಗೆ ಉತ್ತರ ಮಾಡ್ತೀನಿ. ಆದಷ್ಟು ಕೊನೆವರೆಗೂ ನೋಡೋಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಒಳ್ಳೆ ಇನ್ಫಾರ್ಮೇಷನ್ ಅಂತೂ ಕೊಟ್ಟಿರ್ತೀನಿ. ಇನ್ನು ನಾನು ನೆನ್ನೆನೇ ಹೇಳಿದ್ದೆ ಅಲ್ವಾ, ಇವತ್ತು ನನ್ನ ವೆಯ್ಟ್ ಅಂತೂ ಸೂಪರಾಗಿ ರೆಡ್ಯೂಸ್ ಆಗಿರುತ್ತೆ. ಯಾಕಂತಂದರೆ ನಾನು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಡಯಟ್ ಮಾಡಿದ್ದೀನಿ ಅಂತ. ಖಂಡಿತವಾಗ್ಲೂ ಇವತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವೇ ನೋಡಿ ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ನನಗೆ ಶಾಕು, ಬೆಳಗ್ಗೆ ಎದ್ದು ತುಂಬ ಚೆನ್ನಾಗಾಗಿದೆ ಅಲ್ವಾ ಅಂದ್ಕೊಂಡು ತುಂಬ ಖುಷಿಪಟ್ಟೆ. ನೀವು ಕೂಡ ಅದೇ ಖುಷಿ ಪಡ್ತೀರಾ. ಸುಮಾರಷ್ಟು ಜನ ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಿದ್ರಿ. ಈಗಲೂ ಅಕ್ಕ ತುಂಬ ಮಿಸ್ ಮಾಡ್ಕೊತಿದ್ವಿ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಬ್ಬರು ಸಿಸ್ಟರ್ ಬಂದ್ಬಿಟ್ಟು ಏನು ಕೇಳಿದರು ಅಂತಂದರೆ, ಟಿಫನ್ನು ವರ್ಕೌಟಿಗೆ ಮುಂಚೆ ತೊಗೋಬೇಕಾ, ವರ್ಕೌಟ್ ಆಗೋಕ್ಕಿಂತ ಮುಂಚೆ ತೊಗೋಬೇಕಂದ್ರೆ ಯಾವಾಗ ಬೇಕಾದರೂ ತೊಗೋಬೋದು. ಒಂದು ನಿಮಿಷ ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ಬಂದುಬಿಟ್ಟು 70.650. ಟೋಟಲ್ಲು 450 ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ. ನಾನು ನೆನ್ನೆನೇ ಹೇಳಿದ್ನಲ್ವ, ಒಂದೊಂದು ದಿನ 2 ದಿನದ್ದು ಸೇರಿ ರೆಡ್ಯೂಸ್ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಒಂದು 3-4 ಡೇಸ್ ಆಗಿಲ್ಲ ಅಂದರೂ ಕೂಡ ಏಕ್ದಮ್ 500 ಗ್ರಾಮ್ಸ್ 600 ಗ್ರಾಮ್ಸು ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಹಾಗಾಗಿನೇ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ದಿರ ನೀವು ಆರಾಮಾಗಿ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ 450 ಗ್ರಾಮ್ಸ್ ಅಂತೂ ಕಡಿಮೆ ಆಗಿದ್ದೀನಿ. ಇನ್ನು ವರ್ಕೌಟಿಗೆ ಮುಂಚೆ ನಾನು ಇದು ತೊಗೊತಾ ಇದ್ದೀನಿ ಸ್ನೇಹಿತರೆ, ಮಾವಿನ ಹಣ್ಣು ತೊಗೊತಾ ಇದ್ದೀನಿ. ನೋಡಿ, ಇದೊಂದು ಪೀಸೆ 100 ಗ್ರಾಮ್ ಇದೆ. ಅಲ್ಲಿಗೆ ನಾವು ಒಂದು ಫುಲ್ಲು ಮ್ಯಾಂಗೋ ತೊಗೊಂಡ್ರೆ ಎಷ್ಟು ಇರುತ್ತೆ, 250 ಗ್ರಾಮ್ಸ್ ಮೇಲೇ ಇರುತ್ತೆ. ತುಂಬಾ ಇದಾಗುತ್ತೆ. ಇನ್ನು ಆವಾಗಲೇ ಕೇಳಿದ್ರಲ್ಲ ಸಿಸ್, ನೀವು ಏನಂತ ಕೇಳಿದ್ರಿ, ವರ್ಕೌಟಿಗೆ ಮುಂಚೆ ಟಿಫನ್ ಮಾಡ್ಬೋದಾ ಅಂತಂದರೆ ಲೈಟಾಗಿ ತೊಗೊಳ್ಳಿ. ಯಾವುದಾದ್ರೂ ನಾವು ವರ್ಕೌಟ್ ಮಾಡುವಾಗ ಖಾಲಿ ಹೊಟ್ಟೆಲಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಯಾವುದಾದ್ರೂ ಸಿಂಪಲ್ಲಾಗಿರೋವಂಥದ್ದು ಬನಾನಾ ಸ್ಮೂತಿನೋ, ಇಲ್ಲ ಒಂದು ಬನಾನನೋ, ಈ ಥರ ಒಂದು ಚೇಪೆಕಾಯೋ, ಒಂದು ಅರ್ಧ ಆಪಲ್ಲು, ಒಂದು ಆರೆಂಜು, ಆ ಥರ ಏನಾದರೂ ಲೈಟಾಗಿ ತೊಗೊಳ್ಳಿ. ಆಮೇಲೆ ನೀವು ಬ್ರೇಕ್ಫಾಸ್ಟ್ ಅನ್ನೋದನ್ನು ತೊಗೋಬೋದು. ನಾವು ವರ್ಕೌಟ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಸೂಪರಾಗಿ ಹೋಗ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಬೆವರು ಬಂದುಬಿಡುತ್ತೆ. ತುಂಬಾ ಖುಷಿ ಆಗ್ತಿದೆ. ಸೊ ಇದು ಸಂಡೇ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ವ, ಖಂಡಿತವಾಗ್ಲೂ ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಫೇಸ್ ಅಂತೂ ಇಗ್ನೋರ್ ಮಾಡಿ, ಕೂದಲು ಇಗ್ನೋರ್ ಮಾಡಿ. ನನಗೆ ಮೋಟು ಕೂದಲು ಜಾಸ್ತಿ ಇರೋದ್ರಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಯಾವಾಗಲೂ ಹಾಗೆ ಇದಾಗ್ಬಿಡುತ್ತೆ. ಇನ್ನು ಇನ್ನೊಬ್ಬರು ಸಿಸ್ಟರು ಕೇಳಿದ್ರಿ, 3 ಟೈಮ್ಸು ಫುಡ್ಡು ತೊಗೊತಾ ಇದ್ದೀರಲ್ವ ಸಿಸ್, ಫಸ್ಟೆಲ್ಲ ನೀವು 2 ಟೈಮ್ಸ್ ತೊಗೊತಾ ಇದ್ರಿ ಅಂತ ಹೇಳಿದ್ರಲ್ಲ, ಹಾಗೆ ಮತ್ತು ಜ್ಯೂಸು ಕುಡಿತೀರಾ ಎಲ್ಲ ಥರ ಇಬ್ಬರು ಕೇಳಿದರು. ಇಬ್ರಿಗೂ ಆನ್ಸರ್ ಮಾಡ್ತಾಯಿದ್ದೀನಿ. 2 ಟೈಮ್ಸು ಫುಡ್ ತೊಗೊತಾ ಇದ್ದೀರಾ ಇವಾಗ, ಅವಾಗೆಲ್ಲ 1 ಟೈಮ್ ಫುಡ್ಡು 2 ಟೈಮ್ಸ್ ಫುಡ್ ತೊಗೊತಾ ಇದ್ರಿ, ಸ್ನ್ಯಾಕು ಅಷ್ಟೇ ಅಂತ. ಸೊ ನಾನು ಅವಾಗ ಮಾಡಿದ್ದು ತಪ್ಪೇನಪ್ಪ ಅಂತಂದರೆ ಕಡಿಮೆ ಫುಡ್ಡು ತೊಗೊತಾ ಇದ್ದೆ. ಆದ್ದರಿಂದ ಏನಾಗ್ತಾಯಿತ್ತು, ವೆಯ್ಟ್ ಲಾಸ್ ಆಗ್ತಾಯಿತ್ತು. ಬಟ್ ಏನಾಗುತ್ತೆ, ಒಂದೇ ಸಲ ನಮಗೆ ವೆಯ್ಟ್ ಅನ್ನೋದು ಗೇಯ್ನ್ ಆಗ್ತಿದೆ. ಓಕೆನಾ, ನನ್ನ ಡಯಟು ನೋಡ್ತಾ ಇದ್ದೀರಲ್ವ, ಆವಾಗ ಡಯಟಿನ ನೋಡಿರ್ತೀರಲ್ವ, ಏನಾಗ್ಬಿಟ್ಟಿದೆ, ಚೆನ್ನಾಗೇ ಮಾಡ್ತಾಯಿರ್ತೀನಿ. ತುಂಬ ಹೊಟ್ಟೆ ಕಟ್ಟಬೇಕಾಗುತ್ತೆ ಆ ಟೈಮಲ್ಲಿ. ಕಡಿಮೆ ಫುಡ್ಡು ತೊಗೊಳ್ಳೋದ್ರಿಂದ ನಮಗೆ ಕ್ಯಾಲೋರಿ ಡೆಫಿಸಿಟಲ್ಲೆಲ್ಲ ನಮಗೆ ಬಾಡಿಗೆ ಬೇಕಾದಷ್ಟು ಪ್ರೋಟೀನ್ ಅಂತೂ ಸಿಗೋದೇ ಇಲ್ಲ. ಸೊ ಹಾಗಾಗಿನೇ ಬಾಡಿಗೆ ಬೇಕಾಗಿರೋಂಥ ಪ್ರೋಟೀನ್ಗೆ ನಾವು ಆದಷ್ಟು ಫುಡ್ಸ್ ಅನ್ನೋದು ತೊಗೋಬೇಕಾಗುತ್ತೆ. ಸೊ ಹಾಗಾಗಿನೇ ನಾನು ಇವಾಗ ಆದಷ್ಟು ವೆಜಿಟೇಬಲ್ಸ್ನೇ ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ತೊಗೊಳ್ಳೋ ಥರ ಆ ಥರ ಮಾಡ್ಕೊತಾ ಇದ್ದೀನಿ. ಸೊ ಹಂಗಾಗಿನೇ ಪ್ರೋಟೀನ್ ಇಂಟೇಕು ಚೆನ್ನಾಗಿರುತ್ತೆ. ಹಾಗೆ ವೆಯ್ಟ್ ಲಾಸು ಕೂಡ ಚೆನ್ನಾಗಾಗುತ್ತೆ. ಇನ್ನು ಮುಂದೆ ನಾವು ಯಾವತ್ತಾದರೂ ನಮ್ಮ ಟಾರ್ಗೆಟ್ ರೀಚ್ ಆದಮೇಲೆ ಫುಡ್ಡು ಏಕ್ದಮ್ ಜಾಸ್ತಿ ತಿನ್ನೋಕ್ಕೆಲ್ಲ ಹೋಗೋಕ್ಕೆ ಆಗದಿರೋ ಥರ ಇರುತ್ತೆ. ಯಾಕಂತಂದರೆ ನಾವು ಇವಾಗಿಂದ 3 ಟೈಮ್ ತೊಗೊತಾ ಇದ್ದೀವಿ, ಅದರಲ್ಲಿ ಒಳ್ಳೆ ಫುಡ್ಡು ತೊಗೊತಾ ಇದ್ದೀವಲ್ವ. ಸೊ ಹಾಗಾಗಿ ಇನ್ನು ಇವತ್ತು ಫಸ್ಟ್ ಟೈಮ್ ಬಂದುಬಿಟ್ಟು ಪಾಲಕ್ ಪನ್ನೀರ್ ಮಾಡಿದ್ದೆ. ಮನೇಲಿ ಎಲ್ಲರೂ 100ಗೆ 100 ಮಾರ್ಕ್ಸ್ ಕೊಟ್ಬಿಟ್ರು. ಸೂಪರ್ ಟೇಸ್ಟಿಯಾಗಿತ್ತು. ಸೊ ನಿಮ್ಗೇನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಫುಲ್ಲು ರೆಸಿಪಿ ಅಂತೂ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಿಜ ಹೇಳ್ತೀನಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು, ಅಷ್ಟು ಚೆನ್ನಾಗಿತ್ತು. ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ಮಾಡಿದ್ರೂ 100 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಪಾಲಕ್ ಪನ್ನೀರ್ ಆಯಿತು. ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಬೆಳಗ್ಗೆ ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ಗೆ ಮಾವಿನ ಹಣ್ಣು ಹಾಕಿ ಕೊಟ್ಟು ಕಳಿಸಿದ್ನ. ಪಾಲಕ್ ಪನ್ನೀರ್ ವಿತ್ ರೈಸ್ ಮಾಡಿದ್ದೆ. ನನಗೆ ಪಾಲಕ್ ಪನ್ನೀರ್ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೆ ಲಂಚ್ಗೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ವರ್ಕೌಟ್ ಆದಮೇಲೆ ನಾನಿಲ್ಲಿ ಇದಿತ್ತು,
ಹಣ್ಣು ಬೀನ್ಸ್ ಅಂತ ಹೇಳ್ತೀವಲ್ವಾ, ಕಿಡ್ನಿ ಬೀನ್ಸು ಅಂತಾರಲ್ವ ಅವು. ಸೊ ಅದ್ರ ಜೊತೆಗೆ ಒಂದೆರಡು ಒಂದೆರಡು ತೊಗೊಳ್ಳೋಣ, ಮೊಟ್ಟೆ ಹಾಕಿಬಿಟ್ಟು ಪಲ್ಯ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ಇದನ್ನು ನೋಡ್ತಾ ಇರಿ, ಕೇಳಿರೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ನಿಮ್ಮದು ಕ್ಯಾಲೋರಿ ಇಂಟೇಕ್ ಎಷ್ಟಿದೆ ಅಂತ ಕೇಳ್ತಾ ಇದ್ದೀರಾ. ಸೊ ನನ್ನ ವೆಯ್ಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊತಾ ಇದ್ದೀನಾ ಅಂತಂದರೆ, ನಾನು ಕ್ಯಾಲೋರಿ ಡೆಫಿಸಿಟಲ್ಲಿ ಏನು ಅಷ್ಟು ಅಂದಾಜು ಮಾಡ್ಕೊಂಡು ಹೋಗ್ತಾ ಇಲ್ಲ ಸ್ನೇಹಿತರೆ. ಫುಡ್ಡನ್ನು ಅಂದಾಜು ಮೇಲೆ ತೊಗೊತಾ ಇದ್ದೀನಿ. ಇಂಟೇಕ್ ಅಂತೂ ಕರೆಕ್ಟಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ರಾಗಿ ಮಾಲ್ಟು ಬೆಳಗ್ಗೆ ಕುಡಿತಾ ಇದ್ದೀನಿ, ನೈಟು ತೊಗೊಳ್ಬಹುದಾ ಅಂದರೆ ಇದು ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಸೆಟ್ ಆಗಲ್ಲ ಸ್ನೇಹಿತರೆ. ರಾಗಿ ಮಾಲ್ಟು ನಿಮಗೆ ಅದು ಸೆಟ್ ಆಯಿತು ಅಂದರೆ ನೀವು ಬೆಳಗ್ಗೆ ವರ್ಕೌಟಿಗೆ ಮುಂಚೆ ತೊಗೋಬೋದು, ನೈಟ್ ಡಿನ್ನರ್ ಆಗಿ ಕೂಡ ಗಂಜಿ ತೊಗೋಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರ ನೀವು ಯಾವಾಗ ಬೇಕಾದರೂ ತೊಗೋಬೋದು. ಅದು ನಿಮಗೆ ಸೆಟ್ ಆಗ್ತಿದೆ, ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅದನ್ನು ತೊಗೊಂಡು ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದರೆ ಸೂಪರ್, ಓಕೆನಾ. ನಿಮ್ಗೆ ಅದು ತೊಗೊಂಡು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತಂದರೆ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು ಅಂತ ಹೇಳ್ತೀನಿ, ಓಕೆನಾ. ಇನ್ನೊಬ್ಬರು ಕೇಳಿದ್ರಿ, ಪೀರಿಯಡ್ಸ್ ಆದಾಗ ಇದೆಲ್ಲ ಕುಡಿಬೋದಾ ಅಂತಂದರೆ ಕಷಾಯಗಳಾಗಿರ್ಬೋದು, ವೆಜಿಟೇಬಲ್ ಜ್ಯೂಸಸ್ ಆಗಿರ್ಬೋದು, ಗ್ರೀನ್ ಟೀ ಆಗಿರ್ಬೋದು. ಸೊ ಈ ಥರದ್ದೆಲ್ಲನೂ ತೊಗೋಬೋದಾ ಅಂದರೆ ಆರಾಮಾಗಿ ತೊಗೋಬೋದು. ನಿಮಗೆ ಆ ಟೈಮಲ್ಲಿ ಇದ್ರ ಕುಡಿಯೋದ್ರಿಂದ ಇನ್ನೂ ಏನಾದರೂ ಪೇಯ್ನ್ಸು ಏನಾದರೂ ಇದ್ದರೆ ಅದು ಸ್ವಲ್ಪ ತಡೆಯೋಷ್ಟು ಶಕ್ತಿ ಕೊಡುತ್ತೆ. ಖಂಡಿತವಾಗ್ಲೂ ಕುಡಿಬೋದು, ನೋ ಪ್ರಾಬ್ಲಮ್. ಇನ್ನು ಬನಾನಾ ಸ್ಮೂತಿ ಕುಡಿಬೋದಾ ವರ್ಕೌಟು ಮುಂಚೆನೋ ಇಲ್ಲ ಯಾವಾಗಾದ್ರೂ? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಎಲ್ಲ ಸ್ಮೂತೀಸು ಎಲ್ರಿಗೂ ಸೆಟ್ ಆಗಲ್ಲ. ನಿಮಗೆ ಅದು ಸೆಟ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಯಾವ ಟೈಮ್ ಬೇಕಾದರೂ ತೊಗೋಬೋದು ಸ್ನೇಹಿತರೆ. ಸ್ಮೂತಿ ಆಗಿರ್ಬೋದು, ಗ್ರೀನ್ ಟೀ ಆಗಿರ್ಬೋದು, ವೆಜಿಟೇಬಲ್ ಜ್ಯೂಸ್ ಆಗಿರ್ಬೋದು, ಈ ಮಾಲ್ಟ್ಗಳಂತ ಏನಿದೆ, ಈ ಲಿಕ್ವಿಡ್ ಐಟಮ್ಸ್ ಎಲ್ಲ ಯಾವ್ಯಾವ ಟೈಮ್ ತೊಗೋಬೋದು ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೋದು. ಅದು ಬಿಟ್ಟರೆ ಮಧ್ಯಾಹ್ನ ಸ್ನ್ಯಾಕ್ಸು, ಮಧ್ಯಾಹ್ನಕ್ಕೂ ಈವ್ನಿಂಗು ಮಧ್ಯದಲ್ಲಿರುತ್ತಲ್ಲ, ಈವ್ನಿಂಗ್ ಸ್ನ್ಯಾಕ್ ಟೈಮ್ ಏನಿರುತ್ತೆ ಆವಾಗ ತೊಗೋಬೋದು. ಇಲ್ಲ ಅಂತಂದರೆ ನೈಟ್ ಟೈಮಿಗೂ ಕೂಡ ನೀವು ಡಿನ್ನರ್ ಆಗಿ ತೊಗೋಬೋದು. ಗ್ರೀನ್ ಟೀ ಎಲ್ಲ ಬೆಳಗ್ಗೆ ಸಾಯಂಕಾಲ ಕೂಡ ತೊಗೋಬೋದು, ಓಕೆನಾ. ಅದಾದಮೇಲೆ ಜೀನಿ ಸ್ಲಿಮ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ದಯವಿಟ್ಟು ನನ್ನನ್ನು ಬೈಕೋಬೇಡಿ. ನನ್ನ ಚಾನಲ್ನಲ್ಲಿ ನಾನು ಯಾವುದೇ ರೀತಿಯಾದಂತಹ ವೆಯ್ಟ್ ಲಾಸ್ ಪ್ರಾಡಕ್ಟ್ನ ನಾನು ಯಾವುದ್ರ ಬಗ್ಗೆನೂ ತಿಳಿಸ್ಕೊಡಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ. ನಾವು ಯೂಸ್ ಮಾಡ್ದಿರಾ, ಅದರ ಅನುಭವ ನಮಗಿಲ್ದಿರ ಏನೇನೋ ಮಾತಾಡೋಕ್ಕೆ ಹೋಗಬಾರ್ದು. ಅದ್ರ ಬಗ್ಗೆ ನನಗೆ ಜೀರೋ ನಾಲೆಡ್ಜು. ಇನ್ನು ನಾನು ಅದನ್ನು ಸುಮಾರು ಜನ ಕೇಳ್ತಾ ಇರ್ತಾರೆ, ಜೀನಿ ಬಗ್ಗೆ ಹೇಳಿ ಅಂತ. ನಾನು ಯೂಸ್ ಮಾಡಿದರೆ ನಾನು ಅದರ ಬಗ್ಗೆ ಹೇಳ್ಬೋದು, ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಹಾಗೆ ಆ ಥರದ್ದು ಪ್ರಾಡಕ್ಟ್ಸ್ ಯಾವುದು ನಾನು ನನ್ನ ಚಾನಲ್ನಲ್ಲಿ ತೋರಿಸಿದ್ದಿಲ್ಲ, ನಾನು ಹೇಳೋದಿಲ್ಲ. ಸೊ ಹಾಗಾಗಿನೇ ದಯವಿಟ್ಟು ಇನ್ಮೇಲೆ ಕೇಳಬೇಡಿ. ನಾನು ಆ ಥರದ ಪ್ರಾಡಕ್ಟ್ಸ್ ಬಗ್ಗೆ ಯಾವುದೂ ನಾನು ರಿವ್ಯೂ ಕೊಡೋಕ್ಕೆ ಹೋಗಲ್ಲ. ನನಗದು ಸರಿ ಅನಿಸಲ್ಲ. ಹಾಗಾಗಿನೇ ನನಗೆ ಅದ್ರ ಬಗ್ಗೆ ಜೀರೋ ನಾಲೆಡ್ಜ್, ಓಕೆನಾ. ಇನ್ನು ಜೀರಾ ವಾಟರು ಕುದಿಸಲ್ವಾ ಅಂತ ಕೇಳಿದ್ದಾರೆ ಒಬ್ಬರು ಸಿಸ್ಟರು. ನನಗೆ ಹೆಂಗಿರುತ್ತೋ ಹಾಗೆ ಒನ್ ಟೈಮ್ ಬೆಳಗ್ಗೆ ಇವಾಗ ನೆನೆಸಿರೋದನ್ನು ಬೆಳಗ್ಗೆ ಹಾಗೆ ಕುಡಿತೀನಿ. ಮರ್ತೋದ್ರೆ ಬೆಳಗ್ಗೆ ಕುದಿಸಿ ಕುಡ್ಕೊತೀನಿ, ಅವಾಗಿಂದ ಅವಾಗ ಇನ್ಸ್ಟೆಂಟಾಗಿ. ಅದನ್ನು ಸಾಯಂಕಾಲಕ್ಕೆ ಮತ್ತೆ ಇನ್ನೊಂದು ಟೈಮ್ಗೆ ಹಾಗೆ ಕುಡಿತೀನಿ, ಆ ಥರ. ಇಲ್ಲ ಈಗ ಬೆಳಗ್ಗೆ ರಾತ್ರಿ ನೆನೆಸಿಟ್ಟಿರ್ತೀನಲ್ವ, ಅದನ್ನು ಬೆಳಗ್ಗೆ ಹಾಗೆ ಕುಡಿದ್ರೆ ಅದೇ ಜೀರಾ ವಾಟ್ರ್, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರಾತ್ರಿಗೆ ಕುದಿಸ್ಬಿಟ್ಟು ತೊಗೊತೀನಿ. ಒಂದು ಟೈಮು ಹಾಗೆ ತೊಗೊತಾ ಇದ್ದೀನಿ ಕೋಲ್ಡ್ ವಾಟ್ರು, ಇನ್ನೊಂದು ಸಲ ಕುದಿಸ್ಬಿಟ್ಟು ತೊಗೊತಾ ಇದ್ದೀನಿ. ನಿಮ್ಮ ಕನ್ವಿನಿಯೆಂಟ್, ನೀವು ಹೆಂಗೆ ಬೇಕಾದ್ರೂ ತೊಗೋಬಹುದು. ಇನ್ನು ವರ್ಕೌಟ್ ಆದಮೇಲೆ ನನ್ನ ಒಂದು ಬ್ರೇಕ್ಫಾಸ್ಟ್ ಏನಿದೆ, ಟೈಮಿಂಗ್ಸು ಮೆನ್ಷನ್ ಮಾಡಿ ಅಂತ ಹೇಳಿದ್ದೀರಾ ಅಲ್ವಾ. ಪ್ರತಿಯೊಂದನ್ನು ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಇದು ನನ್ನ ಕನ್ವಿನಿಯೆಂಟ್, ನನಗೆ ಕಂಫರ್ಟು, ನನ್ನ ಟೈಮ್ ಹೇಗೆ ಬೇಕೋ ನಾನು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ನೀವು ಯಾವ ಟೈಮ್ಗೆ ಬ್ರೇಕ್ ಮಾಡ್ತೀರಾ, ನಿಮ್ಮ ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಅಥವಾ ನಿಮ್ದು ಏನಿದೆ ನಿಮ್ಮ ಡಯಟು, ನೀವು ಎಷ್ಟೊತ್ತಿಗೆ ಬ್ರೇಕ್ ಮಾಡ್ತೀರಾ ಅದ್ರ ಪ್ರಕಾರ ನೋಡಿಕೊಂಡು ನೀವು ನಿಮ್ಮ ಟೈಮ್ ಅನ್ನೋದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ಯಾವ್ಯಾವ ಟೈಮ್ಗೆ ಏನೇನು ತಿನ್ನಬೇಕು ಅಂತ. ಏನಿಲ್ಲ, ಬೆಳಗ್ಗೆ ನೀವೇ ನೋಡ್ತಾ ಇರ್ತೀರಲ್ಲ, ಸೊ ಆ ಥರ ನಾನು ಯಾವ ಟೈಮ್ಗೆ ಏನೇನು ತೊಗೊತೀನಿ ಅಂತ ಕೂಡ ಹೇಳ್ತಾ ಇರ್ತೀನಿ. ಇದು ಸುಮಾರು ಒಂದು 11:30 ಆಗೋಗಿತ್ತು ಸ್ನೇಹಿತರೆ. ಇವತ್ತು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕಿ ಹೋಗಿ ಮೇಲೆ ಒಣಗಾಕಿ ಬರೋಷ್ಟರೊಳಗೆ, ವರ್ಕೌಟ್ ಮುಗಿಸೋಷ್ಟರೊಳಗೆ 11:30 ಆಗೋಗಿತ್ತು. ಸೊ 11:30ಗೆ ಒಂದು 75 ಗ್ರಾಮಷ್ಟು 90 ಗ್ರಾಮಷ್ಟು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೆ. ಮಿಕ್ಕಿದ್ದು ಸ್ವಲ್ಪನೂ ಫುಲ್ ಎಲ್ಲನೂ ಪಲ್ಯ ತೊಗೊಂಡಿದ್ದೆ. ಅದರಲ್ಲಿ ಟೋಟಲ್ 250 ಗ್ರಾಮ್ಸ್ ಏನೋ 200 ಗ್ರಾಮ್ಸ್ ಏನೋ ಇತ್ತು ಅಲ್ವಾ. ಸೊ ಹಾಗಾಗಿ ಇನ್ನು ಇದಾದಮೇಲೆ ನಾನು ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಇದು ಮಾಡಿಕೊಂಡು ಕರೆಕ್ಟಾಗಿ ಇವತ್ತು 11:30 ಆಗೋಯ್ತಲ್ಲ, ಒಂದು ತೇಜು ಮನ ಕರ್ಕೊಬಂದು ನಾನು
ಲಂಚ್ ಅನ್ನೋದು ತಿಂದೆ. ನೀವು ಕೇಳ್ತಾ ಇರ್ತೀರಲ್ವ ಆವಾಗ ಅಕ್ಕ 2 ಟೈಮ್ ತಿಂತಾಯಿದ್ದೀರಾ, 3 ಟೈಮ್ ತಿಂತಾಯಿದ್ದೀರಾ, ಇದಾಗುತ್ತಾ ಅಂತ. ಪ್ರತಿಯೊಂದನ್ನು ಅಷ್ಟೇ ನಾನು ಆವಾಗಲೇ ಹೇಳ್ತಾ ಇದ್ದಂಗೆ, ನಾನು ಆವಾಗ ಫುಡ್ಡು ತೀರಾ ಕಡಿಮೆ ಮಾಡಿಬಿಟ್ಟಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿದೆ. ನಾನು ಅದೇ ಹೇಳಿದ್ನಲ್ವ, ನಮ್ಮ ಬಾಡಿಗೆ ತಕ್ಕನಾದಂತಹ ಪ್ರೋಟೀನ್ ಸಿಕ್ಕಿಲ್ಲ ಅಂದರೆ, ಇವಾಗ ನಾನು 71 ಕೆ ಜಿ ಇದ್ದೀನಿ ಅಂತಂದರೆ 70 ಕೆ ಜಿಗೆ ನಾನು ಕರೆಕ್ಟಾಗಿ ಒಂದು 100 ಗ್ರಾಮ್ಸ್ ಪ್ರೋಟೀನ್ ಆದರೂ ತೊಗೋಬೇಕು. ಯಾಕಂದರೆ ವಾಕಿಂಗ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ. ಸೊ ಹಾಗಾಗಿ ಬಾಡಿ ಏನು ಆ್ಯಕ್ಟಿವ್ ಇಲ್ಲ, ಕೂತಿದ್ದ ಹತ್ರನೇ ಕೆಲಸ ಮಾಡ್ತೀವಿ ಅಂಥವ್ರು ಏನಾದರೂ ಇದ್ದರೆ ಅವರ ಎಷ್ಟು ಕೆ ಜಿ ಇದ್ದಾರೋ ಅಷ್ಟು ಗ್ರಾಮ್ಸ್ ಪ್ರೋಟೀನ್ ತೊಗೋಬೇಕು. ಈಗ ನಾರ್ಮಲ್ ಒಬ್ಬರು ಏನೂ ಕೆಲಸ ಮಾಡಲ್ಲ, ಬರೀ ಮನೆಯಲ್ಲಿ ಓಡಾಡ್ಕೊಂಡಿರೋರು, ಏನೂ ಕೆಲಸ ಮಾಡಲ್ಲ ಅನ್ನೋರು ಒಂದು ದಿನಕ್ಕೆ 70 ಕೆ ಜಿ ಇರೋರು 70 ಗ್ರಾಮ್ ಪ್ರೋಟೀನ್ ತೊಗೋಬೇಕು, 60 ಕೆ ಜಿ ಇರೋರು 60 ಗ್ರಾಮ್ ಪ್ರೋಟೀನ್ ತೊಗೋಬೇಕು. ಅದರಲ್ಲಿ ನಾನು ಒಂದು ಟೈಮ್ ತಿನ್ನೋದ್ರಲ್ಲಿ ಎಷ್ಟು ಮಾತ್ರ ಪ್ರೋಟೀನ್ ಸಿಗುತ್ತೆ ನೀವೇ ಹೇಳಿ. ಸೊ ಹಾಗಾಗಿನೇ ನಾನು ಈ ಸಲ ಪ್ಲ್ಯಾನ್ ಮಾಡಿರೋದು 3 ಟೈಮು ಫುಡ್ ತೊಗೋಬೇಕು, 3 ಟೈಮ್ ಫುಡ್ ತೊಗೊಳ್ಳೋ ಥರ. ಅದರಲ್ಲಿ ಆದಷ್ಟು ನನಗೆ ಫೈಬರ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಮಿಕ್ಕ ಎಲ್ಲ ಪೋಷಕಾಂಶಗಳು ಸಿಗಬೇಕು ಅನ್ನೋ ಥರನೇ ಪ್ಲ್ಯಾನ್ ಮಾಡಿಕೊಂಡು ನನ್ನ ಡಯೆಟ್ನ ಈ ಸಲ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನನಗೆ ಹೋಪ್ ಇದೆ. ಇನ್ನೊಂದು ಏನು ಗೊತ್ತಾ, ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಲ್ಲ. ಒಂದೇ ಸಲ ಮಧ್ಯಾಹ್ನಕ್ಕೆ ಪ್ಲೇಟ್ ತುಂಬ ಇಟ್ಕೊಂಡು ತಿನ್ನೋದಕ್ಕಿಂತ ಬೆಳಗ್ಗೆ ಒಂದು ಸ್ವಲ್ಪ ಡಿವೈಡ್ ಮಾಡಿಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಡಿವೈಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಪೋಷನ್ ಕಂಟ್ರೋಲ್ ಅನ್ನೋದು ಇರುತ್ತೆ, ಕ್ಯಾಲೋರಿ ಕೂಡ ಜಾಸ್ತಿ ಇಂಟೇಕು ಆಗಲ್ಲ. ಓಕೆನಾ. ಇನ್ನು ಚಪಾತಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಹೇಳಿಲ್ವಾ ಇವತ್ತು ಪನ್ನೀರ್ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು. ಇನ್ನು ಇದಾದಮೇಲೆ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗೋದಿತ್ತು, ಬ್ಯಾಂಕ್ಗೆ ಹೋಗಿದ್ದು ಕೆಲಸನೇ ಆಗಿಲ್ಲ. ಸೊ ಬ್ಯಾಂಕಿಂದ ಬರಬೇಕಾದ್ರೆ ಒಂದು ಎಳನೀರು ಮತ್ತು ಗಂಜಿ ಏನಿದೆ ಅದು ಸ್ನ್ಯಾಕ್ ಟೈಮ್ ಥರ ಒಂದು 4 ಗಂಟೆ ಆ ಟೈಮಿಗೆ ತೊಗೊಂಡೆ ಸ್ನೇಹಿತರೆ. ಸೊ ಇವತ್ತು ಅದಕ್ಕೆ ನಾನು ಗ್ರೀನ್ ಟೀ ಏನೂ ತೊಗೊಂಡಿಲ್ಲ, ಅದನ್ನೇ ತೊಗೊಂಡಿದ್ದೀನಿ. ಇನ್ನೊಬ್ಬರು ಸಿಸ್ಟರ್ ನನಗೆ PCOD ಬಗ್ಗೆ ಹೇಳಿ, ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ. ಸ್ನೇಹಿತರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ PCOD ಬಗ್ಗೆ ಹೇಳಿದ್ದೀನಿ. ನೀವು ಅಲ್ಲಿ ಹೋಗಿ ಆ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅದೆಲ್ಲ ತುಂಬ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಈಗ ಈ ಡಯಟ್ ಇದರಲ್ಲಿ ನಾನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿನೇ ಈ ಮಧ್ಯಾಹ್ನಕ್ಕೆ ಕರೆಕ್ಟಾಗಿ ನಾನು ಹೇಳಿದ್ನಲ್ವ, ಒಂದು 3 ಗಂಟೆಗೆ ಅನಿಸುತ್ತೆ, 3 ಗಂಟೆಗೆ ಕರೆಕ್ಟಾಗಿ ಒಂದಷ್ಟು ಪನ್ನೀರ್ ಸೂಪರಾಗಿತ್ತು. ನಾನೇ ಒಂದು 100 ಗ್ರಾಮ್ಸ್ ತೊಗೊಂಡಿರ್ತೀನೇನೋ. ಪ್ರೋಟೀನ್ ಅಲ್ವಾ, ತುಂಬ ಒಳ್ಳೆಯದು, ಪ್ರೋಟೀನ್ ತೊಗೊಂಡಷ್ಟು ತುಂಬಾ ಒಳ್ಳೆಯದು. ಸೊ 100 ಗ್ರಾಮ್ಸ್ 2 ಚಪಾತೀಸ್ ತೊಗೊಂಡಿದ್ದೀನಿ. ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಇದರಲ್ಲೇ ನಮಗೆ 400 to 500 ಕ್ಯಾಲೋರೀಸ್ ಇಲ್ಲೇ ಇರುತ್ತೆ ನಮಗೆ. ಪನ್ನೀರು ವಿತ್ ಪಾಲಕು, ಅದಾದಮೇಲೆ 2 ಚಪಾತಿ, ಆ ಥರ ನಾವು ಸ್ವಲ್ಪ ಅಂದಾಜು ಮೇಲೆ ನೋಡ್ಕೋಬೇಕು. ಇನ್ನು ಇಲ್ಲಿ ಬಂದುಬಿಟ್ಟು ನಾನು ನಿಮಗೆ ಒಂದು ವ್ಯತ್ಯಾಸ ತೋರಿಸ್ತೀನಿ ನೋಡಿ. ನಾನಿದು 79 kgs ಇರಬೇಕಾದ್ರೆ ಡಯಟ್ ಸ್ಟಾರ್ಟ್ ಮಾಡೋದ್ನಲ್ವ, ಸೊ ಆವಾಗ ತೆಗ್ದಿರೋಂಥ ಫೋಟೋ. ಸೇಮ್ ಡ್ರೆಸ್ ಇವಾಗ ಅದನ್ನೇ ಹಾಕ್ಕೊಂಡಿದ್ದೀನಿ, ಸ್ಟಿಚ್ ಏನೂ ಹಾಕಿಲ್ಲ. ಆವಾಗೂ ಇವಾಗೂ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಡ್ರೆಸ್ ಎಲ್ಲ ಫುಲ್ಲು ಲೂಸ್ ಆಗಿದೆ, ಫೇಸ್ ಅನ್ನೋದು ತುಂಬ ಫೇರ್ ಆಗಿದೆ. ನಿಮಗೆ ಗೊತ್ತಾಗ್ತಾ ಇದೆಯಾ, ನನಗೆ ಈ ನಡುವೆ ಸ್ಕಿನ್ ಅನ್ನೋದು ತುಂಬ ಬ್ರೈಟ್ ಆಗ್ತಿದೆ ಸ್ವಲ್ಪ. ಇವಾಗೂ ಫೇಸ್ ಆಗಿರ್ಬೋದು. ಏನಂದರೆ ಒಂದೇ ಒಂದು ಮೈನಸ್ಸು, ಏರ್ ಫಾಲ್ ಆಗಿದೆ. ಎಂಥವ್ರಿಗಾದ್ರೂ ನೀವು ಒಂದನ್ನು ಬೇಕು ಅಂದರೆ ಒಂದನ್ನು ಕಳ್ಕೋಬೇಕಾಗುತ್ತೆ. ಸೊ ಈಗ ನಾನು ಅದನ್ನು ತಿಳ್ಕೊಂಡಿದ್ದೀನಿ. ಫಸ್ಟ್ ವೆಯ್ಟ್ ಲಾಸ್ ಆಗಿ ಅದ್ರ ಜೊತೆಗೇ ಸ್ವಲ್ಪ ನಾವು ಪ್ರೋಟೀನ್ ಇಂಟೇಕ್ ಮಾಡಿದ್ದೆ ಆದರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಅದಾದಮೇಲೆ ಬರೋ ಕೂದಲು ಚೆನ್ನಾಗಿ ಬರುತ್ತೆ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನನ್ನ ಹಿಪ್ ಸೈಜ್ ಅನ್ನೋದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು 79 kgs ಇರಬೇಕಾದ್ರೆ ನನ್ನ ಹಿಪ್ ಸೈಜ್ ಬಂದುಬಿಟ್ಟು ನಾನು ತೋರಿಸಿದ್ದೀನಿ. ಬೇಕಾದರೆ ನೀವು ಹಳೆ ಡಯಟಲ್ಲಿ ಹೋಗಿ ನೋಡಿ, 47 ಇತ್ತು. ಈಗ ನನಗೆ ಹತ್ರ ಬಂದು 41. ನಾನು 39ವರೆಗೂ ಹೋಗಿದ್ದೆ. ನನ್ನ ಈ 1.5 ತಿಂಗಳ ಜರ್ನಿಯಲ್ಲಿ ನಾನು ಏನಾದರೂ ಜಾಸ್ತಿ ಆಗಿದ್ದೀನಿ ಅಂದರೂ ಅದು ಜಸ್ಟ್ ಹಿಪ್ಪಿನ ಭಾಗದಲ್ಲಿ ಮಾತ್ರ 1.5 ಇಂಚು 2 ಇಂಚು ಜಾಸ್ತಿ ಆಗಿದೆ. ಈಗ 41 ಇದೆ. ವೆಸ್ಟ್ ಸೈಜ್ ಬಂದುಬಿಟ್ಟು 34 ಇದೆ. ಚೆಸ್ಟ್ ಸೈಜ್ ಬಂದುಬಿಟ್ಟು 36 ಇದೆ ಸ್ನೇಹಿತರೆ. ವರ್ಕೌಟ್ ಮಾಡ್ತಾಯಿದ್ದೀನಿ, ಡಯಟ್ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ತಿಂಗಳು ಕರೆಕ್ಟಾಗಿ 20 to 23ಗೆ ನಾನು ನನ್ನ ಇಂಚ್ ಲಾಸ್ ಕೂಡ ರಿವ್ಯೂ ಮಾಡ್ತೀನಿ. ಓಕೆನಾ. 24, 25 ಅಲ್ವಾ, ಯಾವುದಾದ್ರೂ ಆಗಲಿ ಕರೆಕ್ಟಾಗಿ 1 ತಿಂಗಳಿಗೆ ನಾನು ತೋರಿಸ್ಕೊಡ್ತೀನಿ. ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಇದು 1 ದಿನದ 2 ದಿನಕ್ಕೆ ರಿಸಲ್ಟ್ ಸಿಗೋಲ್ಲ. ಆದಷ್ಟು ವೆಯ್ಟ್ ಮಾಡಬೇಕು, ನಿಧಾನವಾಗಿ ಮಾಡ್ಕೊತಾ ಹೋದ್ರೇ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇನ್ನು ನೈಟ್ ಡಿನ್ನರ್ ಬಂದುಬಿಟ್ಟು ಸುಮಾರು ಒಂದು 200 ಗ್ರಾಮ್ಸು 250 ಗ್ರಾಮ್ಸು ಚೇಪೆಕಾಯಿ ತೊಗೊತಾ ಇದ್ದೀನಿ. ಇದಿಷ್ಟೇ ಹೊಟ್ಟೆ ತುಂಬುತ್ತಾ ಅಂದರೆ ನನ್ನ ಹತ್ರ 2 ಚೇಪೆಕಾಯಿ ತೊಗೊಂಡಿರೋದು. ಇದಾದಮೇಲೆ ಕೂಡ ಇನ್ನೂ ಅರ್ಧ ತಿಂದಿದ್ದೀನಿ ನಾನು. 2.5
ಚೇಪೆಕಾಯಿ ತೊಗೊಂಡಿದ್ದೀನಿ. ತುಂಬಾ ಹೊಟ್ಟೆ ತುಂಬುತ್ತೆ, ಏನಿಲ್ಲ. ನಿಮ್ಗೆ ಹಿಂಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಒಂಚೂರು ಉಪ್ಪು ಖಾರ ಹಾಕ್ಕೊಂಡು ತಿಂದರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ಸೊ ತುಂಬಾ ಚೆನ್ನಾಗಿ ಹೋಗಿದೆ ಇವತ್ತಿನ ಡೈಟು. ನಾಳೆ ಕೂಡ ಹೋಪ್ ಇದೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂತ. ಸೊ ನಾಳಿನ ವೀಡಿಯೋಗೂ ವೆಯ್ಟ್ ಮಾಡಿ, ನಾನು ನಾಳೆ ಕೂಡ ರಿಸಲ್ಟ್ ಅನ್ನೋದು ರಿವ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ, ನಿಮ್ಮೆಲ್ಲರ ಒಂದು ಕಮೆಂಟ್ಸ್ಗೆ. ಓಕೆ, ಥ್ಯಾಂಕ್ ಯು. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.